ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಮತ್ತು ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ 2 ಫಿಲಮ್ ರಿಲೀಸ್ ಆಗಿದೆ. ಒಂದು 45, ಇನ್ನೊಂದು ಮಾರ್ಕು. ಯಾವ ಫಿಲಮ್ ಚೆನ್ನಾಗಿದೆ ಅಂತ ನೀವೇ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ. ಇನ್ನು ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಗುರುವಾರ ಸಾಯಂಕಾಲ ಅಂದರೆ 6 ಗಂಟೆಯಲ್ಲಿ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಯಾವ ಸ್ಪರ್ಧಿ ಮೇಲಿದ್ದಾರೆ, ಯಾವ ಸ್ಪರ್ಧಿ ಕೆಳಗಡೆ ಇದ್ದಾರೆ, ಡೇಂಜರ್ ಝೋನ್ನಲ್ಲಿ 3 ಜನ ಇದ್ದಾರೆ, ಅವ್ರ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ನೋಡ್ಕೊಂಬರೋಣ. ಗೈಸ್, ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ 39 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು. 6000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಗೈಸ್ ಆ್ಯಂಡ್ ಥ್ಯಾಂಕ್ ಯು. ಇದನ್ನು ಸಂಜೆ ವೋಟಿಂಗ್ ರಿಸಲ್ಟ್ನಲ್ಲಿ ಯಾರಿಗೂ ಮೈನಸ್ ಆಗ್ತಾ ಇಲ್ಲ, ವೋಟಿಂಗ್ ಎಲ್ಲರಿಗೂ ಪ್ಲಸ್ಸೇ ಆಗ್ತೈತೆ. ಆದರೆ ಸ್ಪಂದನ ಅವ್ರಿಗೆ ಮಾತ್ರ ವೋಟಿಂಗ್ ಡಿಕ್ರೀಸ್ ಆಗ್ತೈತೆ. ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. 10th ಪೊಸಿಷನಲ್ಲಿ ಧ್ರುವಂತ್ ಅವ್ರು ಇದ್ದಾರೆ. ಧ್ರುವಂತ್ ಅವ್ರಿಗೆ 6.4% ವೋಟ್ ಬಂದಿದೆ. ಮಧ್ಯಾಹ್ನ 6.3 ಇತ್ತು, ಈಗ 6.4. ಅವ್ರಿಗೆ 1% ವೋಟರು ಜಾಸ್ತಿ ಆಗಿದೆ. ಇನ್ನು ಸೆಕೆಂಡ್ ಸ್ಪಾಟ್ ಬರೋದಾದರೆ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವ್ರಿಗೆ 6.7% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 6.5 ಇತ್ತು, ಅವ್ರಿಗೆ 0.2% ಜಾಸ್ತಿ ಆಗಿದೆ ವೋಟಿಂಗ್ನಲ್ಲಿ. ಇನ್ನು 8th ಪೊಸಿಷನಲ್ಲಿ ಸ್ಪಂದನ ಅವರಿದ್ದಾರೆ. ಸ್ಪಂದನ ಅವರಿಗೆ 7% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 7.2 ಇತ್ತು, ಈಗ 7 ಆಗಿದೆ, ಅಂದರೆ 0.2% ಮೈನಸ್ ಆಗಿದೆ. ಸ್ಪಂದನ ಅವ್ರಿಗೆ ಮತ್ತು ರಾಶಿಕ್ ಅವರಿಗೆ 3% ವೋಟಿಂಗ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಇನ್ನು 7th ಪೊಸಿಷನಲ್ಲಿ ಸೂರಜ್ ಇದ್ದಾರೆ. ಸೂರಜ್ ಅವ್ರಿಗೆ 8.1% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 8 ಇತ್ತು, ಅಂದರೆ 0.1% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು 6th ಪೊಸಿಷನಲ್ಲಿ ಬರೋದಾದರೆ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 9.7% ವೋಟ್ ಬಂದಿದೆ, ಅಂದರೆ 0.2% ಜಾಸ್ತಿ ಆಗಿದೆ ಮಧ್ಯಾಹ್ನಕ್ಕಿಂತ. ಮಧ್ಯಾಹ್ನ 9.5 ಇತ್ತು. ಗಾಯ್ಸ್, ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವುದ್ರ ಬಗ್ಗೆ ಅಂದರೆ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ಸ್ಗಳ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಗ್ಗೆ. ಡೇ 1 ಎಷ್ಟು ಜನ ಫಾಲೋವರ್ಸ್ ಇದ್ರು, ಡೇ 87 ಇವಾಗ ನಡೀತಾ ಇರೋದು, ಇವಾಗ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ. ಟಾಪ್ ಪೊಸಿಷನಲ್ಲಿ ಯಾರಿದ್ದಾರೆ, ಟಾಪ್ ಪೊಸಿಷನಲ್ಲಿ ವೋಟಿಂಗ್ನಲ್ಲಿ ಗಿಲ್ಲಿ ಇದ್ದರೆ, ಆದರೆ ಫಾಲೋಯಿಂಗ್ನಲ್ಲಿ ಗಿಲ್ಲಿ ಇಲ್ಲ. ಯಾರಿದ್ದಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಇನ್ನು 5th ಪೊಸಿಷನಲ್ಲಿ ಮಾಳು ಇದ್ದಾರೆ. ಮಾಳು ಅವ್ರಿಗೆ 9.7% ವೋಟಿಂಗ್ ಬಂದಿದೆ, ಅಂದರೆ 0.1% ಜಾಸ್ತಿ ಮಧ್ಯಾಹ್ನಕ್ಕಿಂತ. ಮಧ್ಯಾಹ್ನ 9.6 ಇತ್ತು. ಇನ್ನು 4th ಪೊಸಿಷನಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 9.8% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 9.7 ಇತ್ತು, 0.1% ಜಾಸ್ತಿ ಆಗಿದೆ ಅಶ್ವಿನಿ ಅವ್ರ ವೋಟಿಂಗ್. 3rd ಪೊಸಿಷನಲ್ಲಿ ರಘು ಅವರಿದ್ದಾರೆ. ರಘು ಅವ್ರಿಗೆ 10% ಬಂದಿದೆ ವೋಟು. ಮಧ್ಯಾಹ್ನ 9.9 ಇತ್ತು, ಅವ್ರಿಗೆ 0.1% ಜಾಸ್ತಿ ಆಗಿದೆ. ಮತ್ತು ಅವರು 10%ನ ಡಬಲ್ ಡಿಜಿಟ್ನ ರೀಚ್ ಆಗಿದ್ದಾರೆ. ಗಾಯ್ಸ್, ಇನ್ನು ಸೆಕೆಂಡ್ ಸ್ಪಾಟ್ನಲ್ಲಿರೋದು ರಕ್ಷಿತ್ ಅವರಿದ್ದಾರೆ. ರಕ್ಷಿತ್ ಅವರು 14% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 13.8 ಇತ್ತು, ಅವ್ರಿಗೆ 0.2% ಜಾಸ್ತಿ ಆಗಿದೆ. ಇನ್ನು ನಂಬರ್ 1 ಗಿಲ್ಲಿ ನಟ್ ಅವರು. ಗಿಲ್ಲಿ ನಟ್ ಅವ್ರ ಪೇರೆಂಟ್ಸ್ಗಳು ಬಂದಿದ್ದಾರೆ. ನಾನು ಹೇಳಿದೆ, ಬೆಳಗ್ಗೆನೇ ಹೇಳಿದ್ದೆ 20.8 ಇಲ್ಲ 20.9 ಆಗುತ್ತಂತ. ಆದರೆ ಇಲ್ಲಿ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಬಂದು 20 ಆಗಿದೆ, ಅಂದರೆ 0.4% ಜಾಸ್ತಿ ಆಗಿದೆ ಮಧ್ಯಾಹ್ನಕ್ಕಿಂತ. ಮಧ್ಯಾಹ್ನ 19.6 ಇತ್ತು. ಇವಾಗ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಪೊಸಿಷನ್ ಮತ್ತು 5th ಪೊಸಿಷನ್ನಲ್ಲಿ ಸ್ವ್ಯಾಪ್ ಆಗ್ಬೋದು. ಧನುಷ್ ಅವ್ರ ಮೇಲೆ ಬಂದು ಮಾಡೋರು ಕೆಳಗಡೆ ಹೋಗ್ಬೋದು. ಇಲ್ಲಾಂದರೆ 8th ಪೊಸಿಷನಲ್ಲಿ ಇರೋ ಸ್ಪಂದನ 9th ಪೊಸಿಷನ್ಗೆ ಬರ್ಬೋದು. ಮತ್ತು 9th ಪೊಸಿಷನ್ ಇರೋ ರಾಶಿಕ್ ಅವರು 8th ಪೊಸಿಷನ್ಗೆ ಬರ್ಬೋದು. ಯಾಕಂದರೆ ಜಸ್ಟ್ 0.3% ಮಾತ್ರ ಡಿಫ್ರೆನ್ಸ್ ಇರೋದು.